ರಾಜ್ಯ ರಾಜಕಾರಣದಲ್ಲಿ ಬೃಹತ್ ಬಿರುಗಾಳಿ ಏಳುವಂತ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ ವೀಕ್ಷಕರೇ. ಭಾರಿ ಬಹುಮತ ಹೊಂದಿರುವಂತ ಸಿದ್ದರಾಮಯ್ಯನವರ ಸರ್ಕಾರ ಬಿದ್ದು ಹೋಗುತ್ತಾ ಅನ್ನುವ ಪ್ರಶ್ನೆಯನ್ನ ಹುಟ್ಟು ಹಾಕುವಂತ ಬಿರುಗಾಳಿ ಇದು. ಸಿದ್ದು ಸರ್ಕಾರವನ್ನ ಉರುಳಿಸೋದಕ್ಕೆ ಎಲ್ಲವೂ ಸಹ ರೆಡಿಯಾಗಿ ಹೋಯ್ತಾ? 3 ಪಾರ್ಟಿ, 2 ಟೀಮು, ಡಬಲ್ ಮೀಟಿಂಗು. ಹಾಗಾದ್ರೆ ಸ್ಕೆಚ್ ರೆಡಿಯಾಗಿದೆಯಾ? ಬಿಟಿವಿಯಲ್ಲಿ ಸರ್ಕಾರ ಉರುಳಿಸೋ 2 ಮೀಟಿಂಗ್ ನ ಸ್ಟೋರಿಯನ್ನ ಇವತ್ತು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. 2 ಮೀಟಿಂಗ್ ನಡೆದಿದೆ, 2 ಮೀಟಿಂಗ್ ನಡೆದಿದೆ. ಒಂದು ಬೆಂಗಳೂರಲ್ಲಿ, ಇನ್ನೊಂದು ಡೆಲ್ಲಿಲಿ. ಸೊ ನ್ಯಾಷನಲ್ ವೈಸ್ ಅಲ್ಲೂ ಒಂದು ಮೀಟಿಂಗ್ ಆಗಿದೆ, ಸ್ಟೇಟ್ ವೈಸ್ ಅಲ್ಲೂ ಒಂದು ಮೀಟಿಂಗ್ ಆಗಿದೆ. 2 ಮೀಟಿಂಗ್ ಅನ್ನ ಮಾಡಿ ಸಿದ್ದರಾಮಯ್ಯನವರ ಸರ್ಕಾರವನ್ನ ಬೀಳಿಸೋದಿಕ್ಕೆ ಸದ್ದಿಲ್ಲದೆ ಏನಾದರೂ ಒಂದಷ್ಟು ಪ್ರಯತ್ನಗಳು ನಡೀತಾ ಇದೆಯಾ? ಸಾಕ್ಷಿ ಸಮೇತ ಮೆಗಾ ಪ್ಲಾನ್ ಬಗ್ಗೆ ಬಿಟಿವಿಯಲ್ಲಿ ಮಹಾ ಸ್ಫೋಟ ಇದು. ದೆಹಲಿಯಲ್ಲಿ ಬೆಳಗ್ಗೆ ಕುಮಾರಸ್ವಾಮಿ, ರಮೇಶ್ ಜಾರಕಿಹೊಳಿ ಮೀಟಿಂಗ್ ಅನ್ನು ಮಾಡಿದ್ದಾರೆ. ಉತ್ತರ ಕರ್ನಾಟಕದ 40 ಶಾಸಕರು, ಐ ರಿಪೀಟ್, ಉತ್ತರ ಕರ್ನಾಟಕದ 40 ಶಾಸಕರು ಜಾರಕಿಹೊಳಿ, ರಮೇಶ್ ಜಾರಕಿಹೊಳಿ ಅವರ ಜೊತೆಗೆ ಹೆಜ್ಜೆ ಹಾಕೋದಿಕ್ಕೆ ಮುಂದಾಗಿದ್ದಾರೆ. ಬಿಟಿವಿಗೆ ಲಭ್ಯವಾಗಿರುವಂತದ್ದು HDK ಮತ್ತು RJ ಅಂದ್ರೆ ಯಾರು? ರಮೇಶ್ ಜಾರಕಿಹೊಳಿ. ಇವರಿಬ್ಬರ ಮೀಟಿಂಗ್ ನ ಎಕ್ಸ್ಕ್ಲೂಸಿವ್ ಫೋಟೋ. ಅಮಿತ್ ಶಾ ಜೊತೆ ಮಾತನಾಡೋಣ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. HDK ಮತ್ತು RJ ಮೀಟಿಂಗ್ಗೂ ಮುನ್ನ ಬೆಂಗಳೂರಿನಲ್ಲಿ ಮತ್ತೊಂದು ಮೀಟಿಂಗ್ ನಡೆದಿದೆ. ಆ ಮೀಟಿಂಗ್ ಏನು ಅನ್ನೋದನ್ನ ಹೇಳ್ತೀನಿ. ಅದು ಇದಕ್ಕಿಂತಲೂ ಶಾಕಿಂಗ್ ಆಗಿರುವಂತ ಮೀಟಿಂಗ್. ಅದು ಈ ಸಭೆ ನಡೆಸಿದ್ದು ಬೇರೆ ಯಾರು ಅಲ್ಲ, ಕಾಂಗ್ರೆಸ್ ಶಾಸಕರೇ. ಈ ಸಭೆ ನಡೆಸಿರುವಂಥದ್ದು ಬೇರೆ ಯಾರು ಅಲ್ಲ, ಕಾಂಗ್ರೆಸ್ ಶಾಸಕರೇ. ಅಂದ್ರೆ ನೀವು ನಂಬ್ತೀರಾ? ನಂಬಲೇಬೇಕು. ಆ ರೀತಿಯಾದಂತ ಸದ್ದಿಲ್ಲದ ಒಂದು ಬೆಳವಣಿಗೆ ರಾಜ್ಯ ರಾಜಕೀಯದಲ್ಲಿ ಘಟಿಸಿದೆ. ಪ್ರತಿಯೊಬ್ಬರಿಗೂ ಅಚ್ಚರಿ ಅನ್ನಿಸುವ ರೀತಿಯಲ್ಲಿ ನಡೆದಿರ್ತಕ್ಕಂಥ ಬೆಳವಣಿಗೆ ಇದು. ಸರ್ಕಾರ ಬಿದ್ದು ಹೋಗುತ್ತೆ ಅಂದ್ರೆ ಯಾರು ಈ ಕ್ಷಣಕ್ಕೆ ನಂಬೋದಿಕ್ಕೆ ರೆಡಿಯಾಗಿಲ್ಲ. ಬಿಕಾಸ್ 135, 136 ಶಾಸಕರ ಸಂಖ್ಯಾಬಲವನ್ನು ಹೊಂದಿರತಕ್ಕಂಥ ಸಿದ್ದರಾಮಯ್ಯನವರ ಸರ್ಕಾರ ಬಹಳ ಸೇಫ್ ಆಗಿದೆ. ಯಾವುದೇ ಕಾರಣಕ್ಕೂ ಸರ್ಕಾರವನ್ನು ಅಲ್ಲಾಡ್ಸಕ್ಕಾಗಲ್ಲ ಅಂತ ಪ್ರತಿಯೊಬ್ಬರು ಸಹ ಅನ್ಕೊಂಡಿದ್ರು. ಆದರೆ ಆ ಒಂದು ಮಾತನ್ನ ಸುಳ್ಳಾಗಿಸ್ತಾ ಇದೆ ಈ ಒಂದು ಫೋಟೋ. ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಎಲ್ಲ ಒಂದು ಕಡೆ ಢವಢವ ಕಂಟಕ ಶುರುವಾಗಿದೆ ಅನ್ನೋದನ್ನ ಹೇಳೋದಿಕ್ಕೆ ಸಾಕ್ಷೀಭೂತವಾಗಿ ನಿಂತಿರ್ತಕ್ಕಂಥದ್ದು ಈ ಒಂದು ಫೋಟೋ. ವೀಕ್ಷಕರೇ, ಈ ಫೋಟೋ ಡೆಲ್ಲಿಯಲ್ಲಿ ತೆಗೆದಿರ್ತಕ್ಕಂಥ ಫೋಟೋ. ರಮೇಶ್ ಜಾರಕಿಹೊಳಿ ಅವರು ಕುಮಾರಸ್ವಾಮಿ ಅವರನ್ನ, ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರನ್ನ ಭೇಟಿಯಾಗಿರ್ತಕ್ಕಂಥ ಸಂದರ್ಭ. ಆದರೆ ರಮೇಶ್ ಜಾರಕಿಹೊಳಿ ಅವರು ಕುಮಾರಸ್ವಾಮಿ ಅವರನ್ನ ಭೇಟಿ ಆಗಿರ್ತಕ್ಕಂಥ ಕಾರಣ ಏನು ಅಂತ ನೋಡ್ತಾ ಹೋದ್ರೆ, ಏನೋ ಕೇಂದ್ರದಲ್ಲಿ ಮಂತ್ರಿ ಆಗಿದ್ದಾರೆ, ಹೋಗೊಂದು ವಿಶ್ ಮಾಡೋಣ ಅನ್ನುವ ಒಂದು ಲೆಕ್ಕಾಚಾರ, ಒಂದು ಮಾತು ಮೇಲ್ನೋಟಕ್ಕೆ ಇದ್ರೂ ಸಹ ಒಳಗೊಳಗೆ ನಡೆದಿರ್ತಕ್ಕಂಥ ಮಾತುಕತೆಯೇ ಬೇರೆ. ಅಮಿತ್ ಶಾ ಅವರವರೆಗೂ ಸಹ ಈ ಒಂದು ಮಾತುಕತೆ ಹೋಗುತ್ತೆ. ಕುಮಾರಸ್ವಾಮಿ ಅವರ ಮುಂದಾಳತ್ವದಲ್ಲೇ, ನಾಯಕತ್ವದಲ್ಲೇ ರಾಜ್ಯ ಸರ್ಕಾರವನ್ನ ಬೀಳಿಸೋದಿಕ್ಕೆ, ಸಿದ್ದರಾಮಯ್ಯನವರ ಸರ್ಕಾರವನ್ನ ಬೀಳಿಸೋದಿಕ್ಕೆ ಒಳಗೊಳಗೆ ಒಂದಷ್ಟು ಪ್ರಯತ್ನಗಳು ನಡೀತಾ ಇದೆ ಅನ್ನುವಂಥದ್ದು ಬಹಳ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಾ ಇದೆ. ಈ ಫೋಟೋ ನೋಡಿ, ರಮೇಶ್ ಜಾರಕಿಹೊಳಿ ಅವರು ಕುಮಾರಸ್ವಾಮಿ ಅವರನ್ನ ಭೇಟಿಯಾಗಿದ್ದಾರೆ. ಈ ಭೇಟಿ ಅಚ್ಚರಿ ಅನ್ನಿಸ್ತಾ ಇದೆ. ಯಾಕೆ ಅಂದ್ರೆ ಇಬ್ಬರೂ ನಾಯಕರು ಸಹ ಕೂತು ಚರ್ಚೆ ಮಾಡಿರ್ತಕ್ಕಂಥ ವಿಚಾರ ಏನು ಅಂದ್ರೆ ಸಿದ್ದರಾಮಯ್ಯನವರ ಸರ್ಕಾರವನ್ನ ಬೀಳಿಸುವ ವಿಚಾರ. ಹಾಗಾದ್ರೆ ಏನ್ ಚರ್ಚೆ ಆಯ್ತು? ಈಗ